ಓಕೆ, 11 ಸಿನಿಮಾದ ನಿರ್ದೇಶನ ಮಾಡಿದ್ದೀರಾ ನೀವು. ಸೊ ಎಷ್ಟೋ ದೊಡ್ಡ ದೊಡ್ಡ ತಮ್ಮನವರ ಜೊತೆ ಆಗಿರ್ಬೋದು, ರಮ್ಯಾ ಅವ್ರ ಜೊತೆ ಆಗಿರ್ಬೋದು ಮಾಡ್ಬೇಕು. ಈ ರೀತಿ ಏನಾದರೂ ಘಟನೆ ಆಗಿತ್ತಾ ಅವಾಗ ಅವರ ಜೊತೆ ಮಾಡಿದಾಗ? ಹೇಳಿದ್ನಲ್ಲ, ಎಲ್ಲ ಸಿನಿಮಾದಲ್ಲೂ ಒಂದಷ್ಟು ಕಥೆಗಳಿರುತ್ತೆ. ನಿರ್ದೇಶಕ ಅನ್ನೋನಿಗೆ ನನಗೊಬ್ರು ಹೇಳಿದರು, ಕೆ ವಿ ರಾಜು ಅಂತ ಬಹಳ ದೊಡ್ಡ ಡೈರೆಕ್ಟ್ರು. ಅವರು ನನಗೆ ಫಸ್ಟ್ ಟೈಮು ಲೆನ್ಸ್ ತೋರಿಸಿದ್ದು. ಕೆ ವಿ ರಾಜು ಅವರು ಅಂತ ಬಹಳ ದೊಡ್ಡ ನಿರ್ದೇಶಕರು. ಇಡೀ ಕನ್ನಡ ಇಂಡಸ್ಟ್ರಿ ಅವ್ರ ಹೆಸರು ಹೇಳಿದ್ರೆ ಹಿಂಗೆ ಬೆದರೋದು. ನಾನು ಅವಾಗ ಕ್ಯಾರೆಕ್ಟರ್ ಆರ್ಟಿಸ್ಟ್, ಕಾಮಿಡಿ ಮಾಡ್ತಿದ್ದೆ. ಅವರು ದಿನ ಕರೆದ್ಬಿಟ್ಟು ನಂಗೆ ಲೆನ್ಸ್ ತೋರಿಸೋರು. ಆಮೇಲೆ ಸೀನ್ ಪೇಪರ್ ತಗೋ ಕರೆಕ್ಟ್ ಮಾಡ್ಕೋ, ಈ ಲೆಂತ್ಗಿದು ಚೆನ್ನಾಗಿರುತ್ತೆ ಅಂತ. ಲೆನ್ಸು ಎರಡೂ ಕಲಿಸ್ಕೊಟ್ರು ನನಗೆ. ಒಂದು ಡೈಲಾಗ್ ಶೀಟ್ನ ಲೆಂತ್ಗೆ ಬರ್ಕೊಳ್ಳೋದು, ಮತ್ತೊಂದು ಲೆನ್ಸ್ ಹೆಂಗಿರುತ್ತೆ ಅಂತ ತೋರಿಸೋರು. ಒಂದಿನ ಕೇಳಿದ್ರು ಒಬ್ಬರು, ಏನು ಯಾವಾಗಲೂ ಕೆ ವಿ ರಾಜು ಅಂದರೆ ಇವ್ರು ಇಲ್ಲಿ ಕೂತಿದ್ರೆ ಆರ್ಟಿಸ್ಟ್ಗಳೆಲ್ಲ ಅಷ್ಟು ದೂರ. ದೇವರಾಜ್ ಸಾರು, ಶಶಿಕುಮಾರ್ ಎಲ್ಲರೂ ಅವ್ರು ಇಂಟರ್ವ್ಯೂಸ್ ಮಾಡಿದ್ದು. ನಾನು ಮಾತ್ರ ಹಿಂಗೆ ಪಕ್ಕದಲ್ಲಿ ಕೂತ್ಕೊತಿದ್ದು. ಅವ್ರು ಕೇಳಿದ್ರು, ಯಾಕೆ ನಾಗಶೇಖರ್ಗೆ ಲೆನ್ಸು ಎಲ್ಲ ತೋರಿಸ್ತೀರಿ? ಮುಂದೆ ಅವನೊಬ್ಬ ದೊಡ್ಡ ಡೈರೆಕ್ಟರ್ ಆಗ್ತಾನೆ. ನಾನು ಗಾಬರಿ ಬಿಡ, ನಾನು ಡೈರೆಕ್ಟ್ರಾ? ಇರಲಿ, ಏನೋ ಗುರುಗಳು ಹೇಳ್ತದ್ದು ದೊಡ್ಡವರು, ಅವ್ರ ಬಾಯಾರಿಕೆಯಿಂದ ಆಗಿಬಿಡ್ಲಿ ಅಂತ ನಾನು ಒಂದಿನ ಡೈರೆಕ್ಟ್ರ್ ಆದೆ. ಸಿನಿಮಾ ಅನೌನ್ಸ್ ಮಾಡಿದೆ. ಮುಹೂರ್ತಕ್ಕೆ ಬಂದು ರಾಜಾಜಿನಗರ ಮೋದಿ ಹಾಸ್ಪಿಟಲ್ ಪಕ್ಕ ಅರಮನೆ ಮುಹೂರ್ತ. ಅವರೊಂದು ಮಾತು ಹೇಳಿದ್ರು, ಸೊ ಡೈರೆಕ್ಟರ್ ಅಂತಂತ ಒಂದು ಜಾಬ್ ಇದೆಯಲ್ಲ, ಚೇರ್ ಇದೆಯಲ್ಲ, ಅದು ಒಂದು ಸೆಟ್ಟಲ್ಲಿ 250 ಜನ ಕೆಲಸ ಮಾಡಿದ್ರೆ 250 ಜನರು ಪ್ರೆಷರ್ ಕೊಡುವಂಥ ಕೆಲಸ. ಆ ಪ್ರೆಷರ್ ತಗೊಳ್ಳೋದಕ್ಕೆ ನೀನು ರೆಡಿ ಇದ್ದರೆ ಡೈರೆಕ್ಟ್ರ್ ಆಗಬೇಕು. ಅವತ್ತೇ ಹೇಳಿದ್ದೆ, ಸೊ ಗೆಟ್ ರೆಡಿ ಫ್ರಮ್ ಟುಡೇ. ಏನೇ ಪ್ರೆಷರ್ ಬಂದರು, ಏನೇ ಟೆನ್ಷನ್ ಬಂದರು, ನೀನು ಹ್ಯಾಂಡಲ್ ಮಾಡ್ಕೋಬೇಕು. ಅದನ್ನು ಕಲಿ. ನಿನ್ನಿಂದ ಮಿತಿಮೀರಿ ಹೋದಾಗ ಇನ್ನೊಬ್ಬರನ್ನು ಕೇಳು. ಸೊ ಹಾಗಾಗಿ ಈ 10 ಸಿನಿಮಾಗಳಲ್ಲಿ ಏನೇ ಬಂದಿದ್ದರೂ ನಾನು ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಈ 11 ಸಿನಿಮಾದಲ್ಲಿ ಇದು ಮಿತಿ ಮೀರಿದೆ. ಯಾಕೆಂದರೆ ನಿರ್ಮಾಪಕರಿಗೆ ತೊಂದರೆ ಆಗುವಂಥ ಕೆಲಸ ನಮ್ಮಿಂದ ಯಾವತ್ತೂ ಆಗಲ್ಲ. ಸೊ ಒಬ್ಬ ನಾಯಕಿ ಬಂದರೆ ನಿರ್ಮಾಪಕರು ಇನ್ನೊಂದಷ್ಟು ಶೇರ್ ಜಾಸ್ತಿ ಆಗುತ್ತೆ. ಅದಕ್ಕೆ ನೀವು ಬನ್ನಿ ಅಂತ ನಾನು ಕಂಪ್ಲೇಂಟ್ ಮಾಡಿರೋದು. ನನಗೂ ಅವ್ರಿಗೂ ಆಗನಪ್ಪ ಇನ್ನು ಪರ್ಸನಲಾಗಿ ಏನೂ ಇಲ್ಲ. ಅವ್ರು ಬಂದು ಅವ್ರು ಕೆಲಸ ಮಾಡೋಗಿದ್ದಾರೆ, ನಾನು ಕೆಲಸ ಮಾಡೋಗಿದ್ದೀನಿ ಅಲ್ವಾ. ಸಿನಿಮಾ ಪ್ರಚಾರಕ್ಕೆ ಬನ್ನಿ ಅಂತ ಕರೀತಾ ಇದ್ದೆ. ಈಗ ಬರಬೇಡಿ, ಯಾಕೆ ಬಂದಿಲ್ಲ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆ ಸರ್, ಒಂದು ಸಿನಿಮಾ ಮಾಡಬೇಕಾದ್ರೆ ಅಗ್ರಿಮೆಂಟ್ ಇದ್ದೇ ಇರುತ್ತೆ. ನಿಮ್ಮ ಅಗ್ರಿಮೆಂಟಲ್ಲಿ ಏನೋ ಪ್ರಮೋಷನ್ಗೆ ಬರಬೇಕು ಅನ್ನುವಂಥದ್ದು ಏನು ಇರಲಿಲ್ವಾ ಅನ್ನುವಂಥದ್ದು? ಸಿನಿಮಾ ಅಗ್ರಿಮೆಂಟ್ ಅನ್ನೋದು ಒಂದು ಫಾರ್ಮ್ಯಾಟ್, ಅದರಲ್ಲೆಲ್ಲ ಬರುತ್ತೆ. ನೀವು ಪ್ರಮೋಷನ್ಗೆ ಬರಬೇಕು, ಎಷ್ಟು ದಿನ ರೀಶೂಟ್ ಇದ್ದರೆ ಬರಬೇಕು, ಆಮೇಲೆ ನಿಮ್ಮಿಂದ ತೊಂದರೆ ಆದರೆ ಕಟ್ಕೊಡ್ಬೇಕು, ಇವೆಲ್ಲವೂ ಇರುತ್ತೆ. ಆ ಥರದ್ದೇ ಅಗ್ರಿಮೆಂಟ್ ನಾನು ಕಳಿಸ್ದೆ. ಅವ್ರು ಒಪ್ಪಲಿಲ್ಲ ಸೈನ್ ಮಾಡೋಕ್ಕೆ. ಬಿಡಿ ಸರ್, ಏನು ಸರ್ ಅಗ್ರಿಮೆಂಟ್ ಮಾಡ್ಕೊಂಡು ಸೈನ್ ಮಾಡಬೇಕಾ ಸರ್? ಆ ಕಳಿಸಿರೋ ಅಗ್ರಿಮೆಂಟು ಆ ಡೇಟ್ ಇನ್ನೂ ನನ್ನ ಹತ್ರ ಇದೆ, ಬೇಡ ಬಿಡಿ ಅಂತಂದರು. ಒಳ್ಳೆಯವರು, ಆಮೇಲೆ ಒಳ್ಳೆಯವರಿದ್ದರು, ತುಂಬ ಒಳ್ಳೆಯವರು. ಶಿ ಈಸ್ ವೆರಿ ನೈಸ್ ಆ್ಯಂಡ್ ಶೂಟಿಂಗಲ್ಲಿ ಶಿ ವಾಸ್ ಸೋ ಸಪೋರ್ಟಿವ್ ಆ್ಯಂಡ್ ಶಿ ಈಸ್ ಬಿಗ್ ಫ್ಯಾನ್ ಆಫ್ ಮೈ ಡೈರೆಕ್ಷನ್. ಸೊ ಬೇರೆ ಶೂಟಿಂಗಿಂದ ಫೋನ್ ಮಾಡೋರು ನನಗೆ, ಸರ್ ನಿಮ್ಮ ಹತ್ರ ನಿಮ್ಮ ಡೈರೆಕ್ಷನ್ ಕೆಲಸ ಮಾಡಿದ್ರೆ ಬೇರೆದೆಲ್ಲ ಕಷ್ಟ ಆಗ್ತಿದೆ ಅಂತ. ಅಷ್ಟು ಚೆನ್ನಾಗಿದ್ರು. ಯಾಕೆ ಈ ಸಾರಿ ಪ್ರಮೋಷನ್ ಬರಲಿಲ್ಲ ಅಂತ ಗೊತ್ತಾಗಿಲ್ಲ. ನನಗೂ ತುಂಬ ನೋವಿದೆ. ಕೂತ್ಕೊಂಡು ಇಲ್ಲಿ ಅವ್ರ ಬಗ್ಗೆ ಮಾತಾಡಿ ಒಂದು ಚೇಂಬರ್ಗೂ ಕಂಪ್ಲೇಂಟ್ ಕೊಡೋದಕ್ಕೆ ಅವ್ರಿಗೆಷ್ಟು ನೋವಾಗಿದೆ, ಅದರ 100 ಪಟ್ಟು ನನಗೆ ನೋವಾಗಿದೆ. ಆ್ಯಕ್ಚುಲಿ ನಾವು ಯಾವತ್ತೂ ಹಿಂಗೆ ಮಾಡಿದವರಲ್ಲ. ಇದನ್ನು ಅವ್ರು ಮ್ಯಾನೇಜರ್ಗೆ ಹೇಳಿದ್ದೀನಿ ಅಂತ ಹೇಳಿದ್ನಲ್ಲ, ನನ್ನನ್ನು ಈ ಸ್ಥಿತಿಗೆ ತಂದು ನಿಲ್ಲಿಸ್ಬೇಡಿ ಅಂತಲೂ ಹೇಳಿದ್ದೀನಿ. 2 ವರ್ಷದ ಸಂಬಂಧನ 2 ದಿನ ಡೇಟ್ ಕೊಡದೆ ಹಾಳು ಮಾಡ್ಕೋಬೇಡಿ ಅಂತ ಹೇಳಿದೆ. ಅದಾಗೋಯ್ತು. ಇಟ್ಸ್ ಟೈಮ್, ಏನು ಮಾಡೋಕ್ಕಾಗಲ್ಲ. ಓಕೆ ಸರ್, ಈಗ ಹೊಸ ಕಲಾವಿದರು ಬರ್ತಾ ಇದ್ದಾರೆ ಸಿನಿಮಾ ರಂಗಗಳಿಗೆ. ಬಟ್ ಒಂದಷ್ಟು ಜನ ಪ್ರಮೋಷನ್ಗಳಿಗೆ ಬರ್ತಾರೆ, ಒಂದಷ್ಟು ಜನ ಬರೋದೇ ಇಲ್ಲ. ಅವ್ರಿಗೆ ಏನು ಹೇಳಕ್ಕೆ ಬಯಸ್ತೀರ ಸರ್? ಅಲ್ಲ, ಏನಿತ್ತು ಏನಂದರೆ, ನೀವು ಸಿನಿಮಾನ ಪ್ರೀತಿಸಿ ಬನ್ನಿ. ಇಲ್ಲಿ ಶೋಕಿಗೆ ಅಂತ ಬರಬಾರ್ದು. ಇದು ಶೋಕಿ ಅಲ್ಲ, ಇದು ತುಂಬ ಪ್ರೀತಿ ಮಾಡೋ ಉದ್ಯಮ. ಇದು ಅನ್ನ ಹಾಕೋ ಜಾಗ, ಹೆಸರು ಕೊಡೋ ಜಾಗ. ಸೊ ನೀವು ಪ್ರೀತಿಸಿದಾಗ ಸಿನಿಮಾನ ನೀವು ಪ್ರೀತಿಸಿದ್ರೆ ಸಿನಿಮಾ ನಿಮ್ಮನ್ನು ಪ್ರೀತಿಸುತ್ತೆ. ಸಿನಿಮಾದೊಳಗಡೆ ನೀವು ಒಂದಷ್ಟು ದಿನ ಬದುಕ್ಬೋದು, ಹೆಸರು ಮಾಡ್ಬೋದು. ನೀವು ಕೆಲಸ ಮಾಡಿಲ್ಲ ಅಂತಂದರೆ ನೀವು ಏನೂ ಮಾಡೋಕ್ಕಾಗಲ್ಲ, ಉದಾಹರಣೆ ಆಗಲ್ಲ ಅಂತ ನಾನು ಹೇಳೋದು. ಸೊ ಇವಾಗೆಲ್ಲ ಎಷ್ಟು ಸ್ಲಾಗ್ ಮಾಡಿದ್ದಾರೆ. ದರ್ಶನ್ ಸರ್ ಆಗ್ಬೋದು, ಸುದೀಪ್ ಸರ್ ಆಗ್ಬೋದು, ಎಷ್ಟು ತಾಯವ ಸಿನಿಮಾ ಮಾಡಿದ್ರು, ಇನ್ನೊಂದು ಸಿನಿಮಾ ಮಾಡಿದ್ರು. ಆಗದೆ ಕೊನೆಗೆ ಹುಚ್ಚ ಅನ್ನೋ ಸಿನಿಮಾದಿಂದ ಸೂಪರ್ ಆದರು, ಸ್ಪರ್ಶ ಅನ್ನೋ ಸಿನಿಮಾದಿಂದ ಸೂಪರ್ ಸ್ಟಾರ್ ಆದರು. ಸೊ ಹಿಂಗೆ ನೀವು ಹೇಳ್ತಾ ಹೋದರೆ ಕನ್ನಡ ಚಿತ್ರರಂಗದ ಅದೆಷ್ಟೋ ಜನ ಕಷ್ಟಪಟ್ಟು ಅದನ್ನು ಪ್ರೀತಿ ಮಾಡಿ ಇವತ್ತು ಅವ್ರನ್ನೆಲ್ಲ ದೊಡ್ಡ ಸ್ಟಾರಾಗೊಳಿಸಿದೆ. ಸೊ ನೀವು ಹಾಗೆ ಕಷ್ಟಪಟ್ಟು ಇಲ್ಲಿ ಉಳ್ಕೋಬೇಕು ಅಂತಂದರೆ ಇದಕ್ಕೆ ಗೌರವ ಕೊಡಬೇಕು. ಒಬ್ಬ ಲೈಟ್ ಮ್ಯಾನ್ನ ಅಣ್ಣ ಅಂತ ಕರಿಬೇಕು, ಒಬ್ಬ ಊಟ ಕೊಡೋನ್ನ ಅಣ್ಣ ಅಂತ ಕರಿಬೇಕು. ಲೋ ಬಾರೋ ಅಂತ ಕರೆಯೋ ರೂಲ್ ಇಲ್ಲ ನಮ್ಮಲ್ಲಿ. ಅದು ಆ ಹ್ಯುಮ್ಯಾನಿಟಿ ಅಲ್ಲ. ಸೊ ಅವಾಗ ಬೆಳೀತಾರೆ ಎಲ್ಲರೂ. ಕಾರ್ಮಿಕರಿಗೆ ಗೌರವ ಕೊಡಬೇಕು, ನಾವು ಮಾಡೋ ಸಿನಿಮಾ ಕೆಲಸಕ್ಕೆ ಗೌರವ ಕೊಡಬೇಕು, ನಾವು ಮಾಡೋ ಕೆಲಸಕ್ಕೆ ಗೌರವ ಕೊಡಬೇಕು, ಅದನ್ನು ಪ್ರೀತಿಸಬೇಕು, ಅದನ್ನು ಪ್ರಮೋಟ್ ಮಾಡಬೇಕು. ಅದು ಗೆಲ್ಲೋವರೆಗೂ ತಲೆ ಮೇಲೆ ಹೊತ್ಕೊಂಡು ಮರಿಬೇಕು. ಅದು ಗೆದ್ದರೆ ನೀವು ಗೆದ್ರಿ. ಓಕೆ
ನಟಿ ರಮ್ಯಾ ಅವರು ಹೇಳಿದರು ಕತೆ ಚೆನ್ನಾಗಿತ್ತು ಅಂದರೆ ಸಂಜು ಇಟ್ಸ್ ಗೀತಾ 2 ಅಲ್ಲಿ ನಾನು ಆ್ಯಕ್ಟ್ ಮಾಡಬಲ್ಲೆ ಅಂತ ಹೇಳಿದರು. ನೀವು ಅವ್ರ ಹತ್ರ ಮಾತಾಡಿದ್ರಾ ಏನು ಅನ್ನುವಂಥದ್ದು? ಇಲ್ಲ, ರಮ್ಯಾ ಅವರು ನಮಗೂ ಕಾಂಟ್ಯಾಕ್ಟೇ ಆಗಲಿಲ್ಲ ಬಿಡಿ. ಆ ಕತೆ ಯಾರಿಗೂ ಗೊತ್ತಿಲ್ಲ. ಆ ಕತೆ ನಾನು, ಪ್ರೊಡ್ಯೂಸರು, ಚಕ್ರವರ್ತಿ ಚಂದ್ರಚೂಡ್ ಅವ್ರು 3 ಜನ ಕತೆ ಕೂತಿದ್ದು. ಸೊ ಆ ಕತೆ ನಾನು ರಮ್ಯಾ ಅವ್ರನ್ನ ಸುಳ್ಳು ಹೇಳ್ಬಾರ್ದು. ಈಗ ನಮಗೆ ಗೊತ್ತು ಅಂದ್ಬಿಟ್ಟು ನಾನು ಹೇಳಿದ್ದೆ ಅಂತ ಹಂಗೆ ಹೇಳ್ಬಾರ್ದು. ಅವ್ರಿಗೆ ಗೊತ್ತಿಲ್ಲ. ಅಬ್ಸಲ್ಯೂಟ್ಲಿ ಝೀರೋ ನಾಲೆಡ್ಜ್. ನನಗೂ ಅವ್ರಿಗೂ ಸಂಪರ್ಕನೇ ಆಗಲಿಲ್ಲ ಬಿಡಿ. ಆಗ ನಾನೇನು ಮಾಡಿದೆ, ರಚಿತಾ ರಾಮ್ ಅವರು ಅಥವಾ ತ್ರಿಷಾ ಇಬ್ಬರೊಳಗೆ ಹಾಕೋಬೇಕು ಅಂತ ಡಿಸೈಡ್ ಮಾಡಿದೆ. ಫಸ್ಟ್ ನಮ್ಮ ಹುಡುಗಿನೇ ಕೇಳೋಣ, ನೋಡೋಣ. ನಮ್ಮ ಹುಡುಗಿ ಇಲ್ಲ ಅಂದರೆ ಅವ್ರು ಇದ್ದೇ ಇದ್ದಾರಲ್ಲ ಅಂತ ರಚಿತಾ ಅವ್ರು ಕೇಳಿದೆ, ಕತೆ ಹೇಳಿದೆ, ತುಂಬ ಇಷ್ಟಪಟ್ಟರು. ಶುರುವಾಯಿತು. ಈಗ ರಮ್ಯಾ ಅವ್ರ ಕತೆ ಹೇಳಿದ್ದೀನಿ, ಜೂಲಿಯಟ್ ಅಂತ, ಅದು ಶುರು ಆಗುತ್ತೆ. ಇದನ್ನು ಹೇಳ್ಬೋದು ನಾನು. ಆಗ ಅದು ಸಿನಾಪ್ಸಿಸ್ ಎಲ್ಲ ಓಕೆ ಮಾಡಿದ್ದಾರೆ, ಚರ್ಚೆ ನಡೀತಾ ಇದೆ, ಅದಾಗತ್ತೆ. ಸೊ ಮಾಡದಿರೋದನ್ನು ನೀವು ಅಂತಂದ್ರೆ ಹೆಂಗೆ ಹೇಳಿ, ಆ ಪ್ರಯತ್ನ ಮಾಡಲೇ ಇಲ್ಲ. ಆಗ ಅಂದರೆ ಪ್ರಯತ್ನ ಮಾಡಿದೆ, ಅವ್ರು ಸಿಕ್ಕಿಲ್ಲ, ನಮಗೆ ಕಮ್ಯುನಿಕೇಷನ್ ಸಿಕ್ಕಿಲ್ಲ. ಸರ್, ಇವಾಗ ಚೆನ್ನಾಗಿ ಮೂಡ್ ಬರುವಂತಹ ಸಿನಿಮಾಗಳನ್ನ ಮಲ್ಟಿಪ್ಲೆಕ್ಸಿಂದ ರಿಮೂವ್ ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಚೆನ್ನಾಗಿ ಮೂಡಿ ಬರೋ ಸಿನಿಮಾಗಳನ್ನು ಈ ಮಲ್ಟಿಪ್ಲೆಕ್ಸವ್ರು ಯಾಕೆ ರಿಮೂವ್ ಮಾಡ್ತಾರೆ ಮೇಡಮ್? ಫಸ್ಟ್ ಆಫ್ ಆಲು ಒಂದೊಂದು ರಾಂಗ್ ಕಾನ್ಸೆಪ್ಷನ್ನು ಮಾಡಲ್ಲ. ಆದರೆ ಈ ಹಿಂದಿ ಸಿನಿಮಾ, ಈ ಸ್ಟಾರ್ಗಳ ಸಿನಿಮಾ ಬಂದಾಗ ಶೋಗಳು ಕಟ್ ಮಾಡಿಬಿಡೋದು, ಬೆಳಿಗ್ಗೆ ಶೋ ನಮಗೆ ಕೊಟ್ಬಿಡೋದು, ಈವ್ನಿಂಗ್ ಶೋ ಅವರು ಕೊಡೋದು. ಈಗ ಬರ್ದಿರೋ ಶೋ ಎಲ್ಲ ನಮಗೆ ಕೊಟ್ಬಿಡ್ತಾರೆ. 9:30 ಯಾರು ಬರ್ತಾರೆ ಬೆಳಿಗ್ಗೆ ಮಲ್ಟಿಪ್ಲೆಕ್ಸ್ಗೆ? ಆ ಥರ ಶೋವನ್ನು ನಮಗೆ ಪುಷ್ ಮಾಡ್ಬಿಡೋದು, ಏನೋ ಕಾಟಾಚಾರಕ್ಕೆ. ಈವ್ನಿಂಗ್ ಶೋ ಜನ ಬರೋದೆಲ್ಲ ಅವ್ರು ಕೊಟ್ಬಿಡೋದು. ಈ ಥರದ್ದೆಲ್ಲ ಮಾಡ್ತಾರೆ. ಅದೆಲ್ಲ ಮಾಡಬಾರ್ದು. ನಮಗೆ ಅದೇ ಮೊನ್ನೆ ಥಿಯೇಟ್ರಲ್ಲಿ ಇದು ಚೇಂಬಲ್ಲಿ ಕೇಳಿದ್ವಿ, ಗಳಿಕೆ ಇರೋ ಕನ್ನಡ ಸಿನಿಮಾಗಳನ್ನು ತೆಗೆದ್ರೆ ನಾವು ಸುಮ್ಮನಿರಲ್ಲ. ಆಮೇಲೆ ನಮಗೂ ಉಸಿರಾಡೋಕೆ ಒಂದು 3 ವಾರ ಟೈಮ್ ಕೊಡಿ. ನಮ್ಮದೆಲ್ಲ ಈಗ ದರ್ಶನ್ ಸರ್ ಆಗ್ಬೋದು, ಸುದೀಪ್ ಸರ್ ಆಗ್ಬೋದು, ಈ ಯಶ್ ಅವ್ರು ಆಗ್ಬೋದು. ಯಶ್ ಅವರು ನಮ್ಮ ಕನ್ನಡ ಆ್ಯಕ್ಟರ್ಲ್ಲ ಬಿಡಿ, ಈಗ ಅವರು ಇಂಡಿಯನ್ ಸ್ಟಾರು. ಧ್ರುವ ಸರ್ಜಾ, ಇವರೆಲ್ಲ ದೊಡ್ಡ ಸ್ಟಾರ್ಗಳು ಎಳೆದು ಬಿಡ್ತಾರೆ. ಗಣೇಶ್ ಅವ್ರು ಆಗ್ಬೋದು, ಅವರೆಲ್ಲ ಒಂದೊಂದು ವಾರದಲ್ಲಿ ಎಳೆದು ಬಿಡ್ತಾರೆ. ನಾವು ಮಾಡೋ ಸಿನಿಮಾಗಳು ಸ್ವಲ್ಪ ಸ್ಲೋ. ನಮ್ಗೆ 2ನೇ ವಾರ ಮೌಟ್ ಆಗಿ ಬರಬೇಕು, 3ನೇ ವಾರ ಜನ ಬರಬೇಕು. ಅಲ್ಲಿವರೆಗೂ ನೀವು ಥಿಯೇಟ್ರಲ್ಲಿ ಇಟ್ಕೊಳ್ಳೋಕ್ಕೆ ನಮ್ಗೆ ಸಸ್ಟೈನ್ ಪವರ್ ಕೊಟ್ಟರೆ ಬರುತ್ತೆ, ಸಿನಿಮಾ ಹಿಟ್ಟಾಗುತ್ತೆ. ನೀವು ಅದ್ಯಾವುದೋ ಸಿನಿಮಾ ಬಂತು, ಇದೇನು ಕಲೆಕ್ಷನ್ ಎತ್ತುಬಿಟ್ರೆ ಎಲ್ಲಿ ಬರ್ತದೆ? ಕೊನೆಗೆ ಪಿಕ್ಚರ್ ನೋಡಬೇಕು ಅಂದ್ಕೊಳ್ಳೋ ಅಷ್ಟೊತ್ತಿಗೆ ಥಿಯೇಟ್ರಲ್ಲಿ ಸಿನಿಮಾ ಇರೋದಿಲ್ಲ. ಸೊ ಈ ಥರದ ತೊಂದರೆ ಕೊಡಬೇಡಿ ನಮ್ಮ ಸಿನಿಮಾಗಳಿಗೆ. ನಮ್ಮ ಸಿನಿಮಾಗಳು ಉಸಿರಾಡೋಕ್ಕೆ ಟೈಮ್ ಕೊಡಿ. ನಮ್ಮ ರಾಜ್ಯ ಇದು, ನಮ್ಮ ಭಾಷೆ. ನಾವು ಬೇರೆ ಸಿನಿಮಾಗಳಿಗಿಂತೆಲ್ಲ ಚೆನ್ನಾಗಿ ತೆಗಿತೀವಿ. ನಮ್ಮಲ್ಲಿ KGF ಕಾಂತಾರ ಆಗಿದ್ದೆ ನಮ್ಮಲ್ಲಿ, ಬೇರೆ ಭಾಷೆಗಳಲ್ಲ. ಸಂಜು ಇಟ್ಸ್ ಗೀತಾ ಆಗಿದ್ದೆ ನಮ್ಮಲ್ಲಿ, ಮುಂಗಾರು ಮಳೆ ಆಗಿದ್ದು ನಮ್ಮಲ್ಲಿ, ಇದು ದುನಿಯಾ ಆಗಿದ್ದು ನಮ್ಮಲ್ಲಿ, ಮೈನ್ ಆಗಿದ್ದು ನಮ್ಮಲ್ಲಿ, ಬಂಗಾರದ ಮನುಷ್ಯ ಆಗಿದ್ದು ನಮ್ಮಲ್ಲಿ. 1000 ಸಿನಿಮಾಗಳು ಲಿಸ್ಟ್ ಹೇಳ್ಬೋದು ನೀವು ಅಲ್ವಾ? ಸೊ ನಾವು ಎಲ್ರಿಗಿಂತ ಜಾಸ್ತಿ ಕಾಂಪಿಟೇಟಿವ್ ತೆಗಿತೀವಿ. ಬಟ್ ನಮಗೆ ಉಸಿರಾಡೋಷ್ಟು ಟೈಮು ಎಲ್ಲರೂ ಕೊಡ್ತಾ ಹೋದರೆ ಕನ್ನಡ ಇನ್ನೂ ಬೆಳೆಯುತ್ತೆ, ಕನ್ನಡ ಭಾಷೆ ಇನ್ನೂ ಬೆಳೆಯುತ್ತೆ, ಕನ್ನಡ ಸಿನಿಮಾ ಇನ್ನೂ ಬೆಳೆಯುತ್ತೆ. ಸೊ ನಮ್ಮ ರಾಜ್ಯದಲ್ಲಿ ನಮಗೆ ಪ್ರಾಧಾನ್ಯತೆ ಕೊಡಿ ಅಂತ ಕೇಳ್ತೀನಿ ಅಷ್ಟೇ. ಓಕೆ, ನಾಗಶೇಖರ್ ಅವರು ಸಿನಿಮಾಯಿಂದ ಗಳಿಸಿರೋದೆಷ್ಟು, ಕಳ್ಕೊಂಡಿರೋದೆಷ್ಟು? ಅಲ್ಲ, ಈಗ ನೋಡಿ, ನಾನು ಕಳ್ಕೊಂಡಿರೋದು ಬರೀ ದುಡ್ಡಷ್ಟೇ. ಬಟ್ ಇಡೀ ಕರ್ನಾಟಕ ಜನತೆಯ ಪ್ರೀತಿ ಇದೆಯಲ್ಲ, ಅದಕ್ಕೆ ಎಷ್ಟು ಕೊಟ್ಟು ಬೆಲೆ ಕಟ್ತೀರಿ? ಕನ್ನಡ ಇಂಡಸ್ಟ್ರಿಲಿ ನಾನು ಯಾವ ಆಫೀಸ್ಗೆ ಹೋದ್ರೂ ಖರ್ಚಾರ ಕೂರಿಸ್ತಾರೆ. ಕನ್ನಡ ಇಂಡಸ್ಟ್ರಿಲಿ ಯಾವ ಡೈರೆಕ್ಟರ್ ಸಿಕ್ಕಿದ್ರು ನಮಸ್ಕಾರ ಮಾಡ್ತಾರೆ, ಕೈ ಕೊಡ್ತಾರೆ. ಕನ್ನಡ ಇಂಡಸ್ಟ್ರಿ ಯಾವ ಸೂಪರ್ ಸ್ಟಾರ್ ಹೋದ್ರು ಬರೀ ನಾಗಶೇಖರದ ತಬ್ಕೋತಾರೆ. ಇದಕ್ಕಿಂತ ಏನು ಗಳಿಸ್ತೀರ ನೀವು ಅಲ್ವಾ? ನಾನೆಲ್ಲೋ ಯಾವುದೋ ಹಳ್ಳಿ, ಮಳವಳ್ಳಿ ಅಂತ, ನಮ್ಮ ಮಳವಳ್ಳಿ ಪಕ್ಕದಲ್ಲಿ ಒಂದು ಹಳ್ಳಿ ನಿಡಘಟ್ಟ, ಅದೆಲ್ಲೂ ಕೇಳ್ತಾ ನೀವೆಲ್ಲೂ ಓದಿದ್ದು ನಿಮ್ಮದು ಸ್ಕೂಲಿಂಗ್ ಇಲ್ಲಿ ಅಂದರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆ, ನಿಡಘಟ್ಟ ಗ್ರಾಮ ಅಂತ ಹೇಳ್ತಿರ್ತೀನಿ. ಸೊ ಅಂಥ ಒಂದು ಕುಗ್ರಾಮದಿಂದ ಬಂದು ಇಡೀ ಇಂಡಸ್ಟ್ರಿ ವಿಶ್ವಾಸ, ಇಡೀ ಪ್ರೀತಿ, ಇಡೀ ಕರ್ನಾಟಕ ಜನತೆಯ ಪ್ರೀತಿ ಗಳಿಸಿದ್ದೀವಿ ಅಂತಂದರೆ ಅದ್ರ ಮುಂದೆ ದುಡ್ಡು ಲೆಕ್ಕಕ್ಕೆ ಇಲ್ಲ. ಯು ಕ್ಯಾನ್ ಲೂಸ್ ಎನಿಥಿಂಗ್ ಫಾರ್ ದ್ಯಾಟ್. ಸೊ ಮತ್ತೆ ಅದು ವಾಪಸ್ ಬರುತ್ತೆ, ಎಲ್ಲೋಗಲ್ಲ. ಡೋಂಟ್ ವರಿ. ಸರ್, ನಿಮಗೆ ಅನ್ಸಿಲ್ವಾ ನಾನೇ ಹೀರೋ ಆಗಿ ಒಂದು ಮೂವಿ ಮಾಡೋಣ ಅಂತ ಹೇಳಿ? ಅಲ್ಲ, ನಾನು ತುಂಬ ಮೂವಿ ಕನ್ನಡದಲ್ಲಿ ಒಂದು 2ನೇ ಹೀರೋ 3ನೇ ಹೀರೋ ಆಗಿತ್ತು. ಸುಮಾರು ಒಂದು 10-15 ಸಿನಿಮಾ ಮಾಡಿದ್ದು ಇವಾಗ ಅನ್ನಿಸ್ತು. ಹಾಗಾಗಿ ತಮಿಳಲ್ಲಿ ನವೆಂಬರ್ ಮಳೆಯಲ್ಲಿ ನಾನುಂ ಅವಳು ಅಂತ ಒಂದು ಸಿನಿಮಾ ಮಾಡಿದ್ದೀನಿ. ದಟ್ ವಿಲ್ ಬಿ ರಿಲೀಸಿಂಗ್ ಸೆಪ್ಟೆಂಬರ್ ಆರ್ ಡಿಸೆಂಬರ್, 2ರಲ್ಲಿ ಒಂದರಲ್ಲಿ ಡಿಸೈಡ್ ಮಾಡ್ತೀನಿ. ಯಾಕೆ ನಾಗಶೇಖರ್ ಅವರು ಇನ್ನೂ ಕೂಡ ಸಿಂಗಲ್ ಆಗಿದ್ದಾರೆ? ಅದೇ ಇದು ಟೈಮ್ ಎಲ್ಲ ಎಲ್ಲಿಲ್ವಾ, ಟೈಮ್ ಬಂದಿಲ್ಲ. ಇಲ್ಲ, ಈ ವರ್ಷ ಡಬಲ್ ಆಗಿಬಿಡ್ತೀನಿ. ಈ ವರ್ಷ ಖಂಡಿತ ನಾನೊಂದು ಗೆಲುವು ಬೇಕಿತ್ತು ನನಗೆ, ಅದು ಕಾಯ್ತಾ ಇದೆ. ಸಂಜು ಇಟ್ಸ್ ಗೀತಾ ದೊಡ್ಡ ಗೆಲುವು ಸಿಗ್ತಾ ಇದೆ. ಸೊ ಈ ಗೆಲುವಿನ ಜೊತೆಗೆ ಆ ಸಂಭ್ರಮನ ಡಿಸೈಡ್ ಮಾಡಬೇಡ. ಸರ್, ಇವಾಗ ಅಪ್ಪ ಅಮ್ಮ ಒತ್ತಾಯ ಮಾಡ್ತಾ ಇರ್ತಾರೆ, ನಾವು ಮೊಮ್ಮಕ್ಕಳು ನೋಡ್ಬೇಕು. ನಿಮ್ಮ ಮನೇಲಿ ಏನಾದ್ರು ಒತ್ತಾಯ ಆಗ್ತಾ ಇದೆಯಾ ಅನ್ನೋ? ಅಲ್ಲ, ನಮ್ಮ ಅಮ್ಮ ಯಾವಾಗಲೂ ಏನಂದರೆ ನಮಗೆ ಅದೆಲ್ಲ ಒತ್ತಾಯ ಇರ್ತದೆ, ಎಲ್ಲ ಫ್ಯಾಮಿಲಿಯಲ್ಲೂ ಇರುತ್ತೆ. ಬಟ್ ನಾವು ಮಾಡೋ ಚೇಸ್ಗಳು, ನಮಗೆ ಬರೋ ಕಷ್ಟಗಳು ಎಲ್ಲ ನನ್ನ ಮಗನಿಗೆ ಬರುತ್ತಲ್ಲ. ಸೊ ಇರಲಿ, ಅವ್ನು ಸ್ವಲ್ಪ ನೆಮ್ಮದಿಯಾಗಿರಲಿ, ಆಮೇಲೆ ಮಾತಾಡೋಣ ಅನ್ನೋದು ಸ್ವಲ್ಪ ಕಮ್ಮಿ ನನಗೆ. ಅಂದರೆ ಮಾತುಗಳು ಕಮ್ಮಿ. ಹಂಗಾಗಿ ನಮ್ಮ ತಮ್ಮದಿರು ಏನಾಗೋದು, ನನ್ನ ತಮ್ಮದಿರಿಬ್ಬರು ಮದುವೆ ಆಗಿಲ್ಲ, ಅಣ್ಣ ಮದುವೆ ಆಗೋರ್ಗೂ ಆಗಲ್ಲ ಅಂತ.
ಸೊ ಹಾಗಾಗಿ ಅವ್ರಿಗೆ ಪ್ರೆಷರ್ ಮಾಡ್ತಿರ್ತಾರೆ, ಅದು ನಾನು ಕೇಳಿಸ್ತಾ ಇರುತ್ತೆ, ನಾನು ಯಾವುದೋ ಫೋನಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇರ್ತೀನಿ. ಸೊ ಈ ಥರ ಮ್ಯಾನೇಜ್ ಆಗ್ತಿದೆ. ಸೊ ಹ್ಯಾಪಿ ಈ ವರ್ಷ ಆಗ್ತೀನಿ ಅಂದ್ರೆ ಸಿಕ್ಕಿದಾರ ಆಲ್ರೆಡಿ ಅನ್ನುವಂಥದ್ದು. ಇಲ್ಲ, ಆ ಥರದ್ದೆಲ್ಲ ಏನಿಲ್ಲ ನಮಗೆ, ಇಲ್ಲ. ಇನ್ನು ಹುಡುಕ್ಬೇಕಾ ಅಥವಾ ಆ ಮೂಮೆಂಟಲ್ಲಿ ಯಾರು ಬೇಕಾದ್ರೂ ಸಿಕ್ಬಿಡ್ಬೋದು. ಅದು ಟೈಮ್ ಬಂದರೆ ಯಾರೊಬ್ರು ಸಿಗ್ತಾರೆ, ಸಿಗಲೇಬೇಕಲ್ಲ. ನಾನು ಹುಡುಕೋದು ಇಲ್ಲ. ಅದೆಲ್ಲ ಏನು ಹುಡ್ಕೋದು, ಹೆಣ್ಣು ನೋಡೋದು, ಈ ಸಂಸ್ಕೃತಿ ನಮ್ಗೆ ಗೊತ್ತಿಲ್ಲ. ನಮ್ಮ ಆನ್ ದ ವೇ ಯಾರೊಬ್ಬರು ಸಿಗ್ತಾರೆ, ನಮ್ಮನ್ನ ಇಷ್ಟಪಡೋರು ಅಥವಾ ನಮಗೆ ಹಣೆಯಲ್ಲಿ ಬರೆದಿರೋರು ಅಂತ ಏನು ಹೇಳ್ತಾರಲ್ಲ, ಡೆಸ್ಟಿನಿ ಅಂತ, ಅದೊಂದು ಆಗುತ್ತೆ. ಅದು ಅಡಿಲಿ ಅಲ್ಲಿವರೆಗೂ ಲೆಟ್ಸ್ ಬಿ ಹ್ಯಾಪಿ. ಓಕೆ ಸರ್, ಇವಾಗ ಸಂಜೆ ಬಿಟ್ಸ್ ಗೀತಾ 2 ಎಲ್ಲೆಡೆ ಚೆನ್ನಾಗಿ ರಾಜ್ಯದಾದ್ಯಂತ ಚೆನ್ನಾಗಿ ಹೋಗ್ತಾ ಇದೆ, ಮೂಡ್ ಬರ್ತಾ ಇದೆ. ಸೊ ಈ ಸಿನಿಮಾದ ಬಗ್ಗೆ ಹೇಳೋದಾದ್ರೆ, ಸಂಜು ಬೆಟ್ಸ್ ಗೀತಾ ಭಾಗ 2 ನಿಮಗೆ ಕಥೆಯೇ ಒಂದು ದೇಶೀಯ ಕತೆ, ಮಣ್ಣಿನ ಕತೆ. ನಿನಗೆ ನೆರೆ ರಾಜ್ಯಗಳಲ್ಲಿ ಅವರು ಮಣ್ಣಿನ ಕತೆ ಮಾಡ್ತಾರೆ, ಎಷ್ಟು ಚೆನ್ನಾಗಿ ನೋಡ್ತಾರೆ. ನಾವು ಬರೀ ಇಮ್ಯಾಜಿನರಿ ಕತೆ ಮಾಡ್ತಿದ್ದೀವಲ್ಲ, ಇಲ್ಲ ನಾವು ನಮ್ಮ ಮಣ್ಣಿನ ಕತೆ ಮಾಡಬೇಕು ಅಂತ ಆಲೋಚಿಸಿದಾಗ ನಾನು ನಮ್ಮ ರೈಟರ್ ಚಕ್ರವರ್ತಿ ಅವ್ರ ಜೊತೆ ಡಿಸ್ಕಷನ್ ಆದಾಗ ಶಿಡ್ಲಘಟ್ಟದಲ್ಲಿ ನಡೆಯುವ ಒಂದು ವಿಚಾರ ಎತ್ಕೊಂಡ್ವಿ. ಅಲ್ಲಿ ನಡೆಯುವ ಸಿಲ್ಕು, ಆ ಸಿಲ್ಕ್ ಇಂಡಸ್ಟ್ರಿ ಇರೋ ಇಂದ ಪೇಯ್ನು, ಅಲ್ಲಿಂದ ಬಂದ ಹುಡುಗ ಒಬ್ಬ ಸ್ವಿಟ್ಜರ್ಲ್ಯಾಂಡ್ವರೆಗೂ ಹೆಂಗೆ ಬೆಳಿಬೋದು, ಅವನಿಗೆ ಸಿಗುವ ಹೆಂಡತಿ ಹೇಗಿರ್ತಾಳೆ, ಒಂದು ಗಂಡ ಹೆಂಡತಿಯ ಸಂಬಂಧ ಹೆಂಗಿರುತ್ತೆ. ಇವತ್ತೇನು ಮಾಡ್ತಾರೆ, ಈ ರೋಡಲ್ಲಿ ಲವ್ ಮಾಡ್ತಾರೆ, ನೆಕ್ಸ್ಟ್ ರೋಡಲ್ಲಿ ಬಿಟ್ಬಿಡ್ತಾರೆ, ಅದು ನೆಕ್ಸ್ಟ್ ರೋಡಲ್ಲಿ ಇನ್ನೊಬ್ಬರ ಜೊತೆ ಹೋಗ್ತಿರ್ತಾರೆ. ದಿಸ್ ಇಸ್ ನಾಟ್ ಲವ್. ಲವ್ ಈಸ್ ಎಟರ್ನಲ್. ಪ್ರೀತಿ ಅನ್ನೋದು ದೈವಿಕ. ಅದು ಸೊ ಆ ದೈವಿಕ ಪ್ರೀತಿ ಹೇಗಿರುತ್ತೆ, ಮಣ್ಣಿನ ಸಮಸ್ಯೆಗಳು ಹೇಗಿರುತ್ತೆ, ಒಂದು ಹೆಣ್ಣು ಗಂಡಿಗೆ ಹೇಗೆ ಸಪೋರ್ಟಿವ್ ಆಗಿರ್ತಾಳೆ, ತನ್ನ ಹೆಂಡತಿಯ ಪ್ರೀತಿಗೆ ಒಬ್ಬ ಗಂಡ ಎಷ್ಟು ತ್ಯಾಗ ಮಾಡ್ತಾನೆ, ಅವಳನ್ನ ಯಾವ ಜಾಗದಲ್ಲಿ ನಿಲ್ಲಿಸ್ತಾನೆ, ಅವನು ಮಾಡುವ ತ್ಯಾಗ, ಇವಳು ನಿಲ್ಲುವ ಜಾಗ, ಇವೆಲ್ಲ ಭಾಳ ಬ್ಯೂಟಿಫುಲ್ಲಾಗಿ ಕಟ್ಕೊಟ್ಟಿರೋ ಒಂದು ಇಂಡಿಯನ್ ಬ್ಯೂಟಿಫುಲ್ ಲವ್ ಸ್ಟೋರಿ, ದೇಶೀಯ ಕತೆ. ಸರ್, ಈಗ ರಿಲೀಸ್ ಮಾಡಿದಾಗ ರಚಿತಾ ರಾಮ್ ಅವ್ರದ್ದು ಮತ್ತೆ ಸೀನ್ ಏನಾದರೂ ಆ್ಯಡ್ ಅಪ್ ಇತ್ತಾ ಅನ್ನುವಂಥ? ಹೌದೌದು, 5 ಸೀನ್ಗಳು ಆ್ಯಡ್ ಆಗಿದೆ. 5 ಸೀನ್ಗಳು ಆ್ಯಡ್ ಆಗಿತ್ತು. ಅವ್ರು ಸ್ವಲ್ಪ ಡಬ್ಬಿಂಗ್ ಮಾಡಲಿಲ್ಲ, ಬರಲಿಲ್ಲ, ಬ್ಯುಸಿ ಅಂದರು. ನಾವು ಏನು ಅದು ಯಾರಿಗೂ ವೆಯ್ಟ್ ಮಾಡೋದಲ್ಲ, ವೆಯ್ಟ್ ಮಾಡೋದಲ್ಲ, ಹಾಗಾಗಿ ನಾವು ಡಬ್ ಮಾಡಿಸಿ ರಿಲೀಸ್ ಮಾಡಿದ್ವಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಸ್, ಇದಿಷ್ಟು ನಾಗಶೇಖರ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರಿಯಾಜ್ ಜೊತೆ ಐಶ್ವರ್ಯಗೌಡ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.